ನಮ್ಮ ಸಾರಿಗೆ ಸಂಸ್ಥೆಗಳಿರ್ತಕ್ಕಂಥ ಮೀರ್ ಸಾದಿ ಕೂಡ ಮಾಡಿದಂತ ಕೆಲಸದಿಂದ ಇವತ್ತು ಕಾರ್ಮಿಕರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು. ಸರ್ಕಾರ ಒಂದು ರೀತಿ ಕಿವಿದ್ದು ಕಿವುಡುತನವನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಓಟ್ ನಿಂತಿದೆ. ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರೆ ಸರ್ಕಾರದ ಖಜಾನೆಯನ್ನು ತುಂಬಿಕೊಂಡ್ರೆ ಹೊರತು ಕಾರ್ಮಿಕರ ಹೊಟ್ಟೆಯನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಇಲ್ಲಿವರೆಗೂ ಸಹ ಮಾಡಲಿಲ್ಲ. ದಯಮಾಡಿ ಸಾರಿಗೆ ನೌಕರರನ್ನ ನಿಮ್ಮ ಮನೆಯ ಮಕ್ಕಳ ತರ ನೋಡಿ. ಯಾಕಂದ್ರೆ ನಾವು ಈ ರಾಜ್ಯದ ಮತದಾರರು ಉಪವಾಸ ಸತ್ಯಾಗ್ರಹ ಮತ್ತೆ ಮುಂದಿನ ಏನು ಸೀಟಿಂಗ್ ಕೆಪಾಸಿಟಿ ಚಳುವಳಿಗಳನ್ನ ನಿಮ್ಮ ಮುಂದೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಸಮಸ್ತ ಸಾರಿಗೆ ನೌಕರರು ಸಹ ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್ ನಮಸ್ಕಾರ ಸರ್, ಧನಂಜಯ ಸಾರಿಗೆ ಟಿವಿಯಿಂದ ಸರ್ ಇಂದಿನ ಸಭೆಯಲ್ಲಿ ಸರ್ಕಾರ 14 ತಿಂಗಳು ಆರ್ಎಸ್ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾಹಿತಿ ಏನಿದೆ ಸರ್? ಸರ್, ಈಗ ಇಂದಿನ ಸರ್ಕಾರ ಏನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಮಾತುಕತೆಯಲ್ಲಿ 14 ತಿಂಗಳು ಹಿಂಬಾಕಿ ಕೊಡ್ತೀವಿ, ನಾವು ಮತ್ತೆ ಹೊಸದಾಗಿ ಮಾತುಕತೆನ ಪ್ರಾರಂಭ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳಿದ್ರು. ಅದಾದ್ಮೇಲೆ ಕನ್ಸಲ್ಟೇಷನ್ ಮೀಟಿಂಗ್ ಸಹ ಲೇಬರ್ ಕಮಿಷನರ್ ಆಫೀಸ್ ನಲ್ಲಿ ನಡೆಯುತ್ತೆ. ಅವೆಲ್ಲವೂ ಸಹ ಆದ್ಮೇಲೂ ಸಹ ಮತ್ತೆ ನಿಮ್ಮನ್ನ ಕರೆದು ಮಾತಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿರ್ತಾರೆ. ಅದ್ರ ಮಧ್ಯೆ ದಸರಾ ಮತ್ತೆ ಇತರೆ ರಜೆಗಳು ಈ ತರದೆಲ್ಲವೂ ಸಹ ಆಗಿದೆ. ಒಂದ್ ಕಡೆ ಎಂಪ್ಲಾಯಿಗಳು ಮತ್ತೆ ನಮ್ಮ ಸಹ ನೌಕರರು ಮತ್ತೆ ನಮ್ಮ ನೌಕರರು ಎಲ್ಲರೂ ಸಹ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಸಮಸ್ಯೆ ಯಾವತ್ತು ಬಗೆಹರಿಯುತ್ತೆ ಅಂತಕ್ಕಂಥ ವಿಚಾರವನ್ನ ಕೇಳ್ತಾ ಇದ್ದಾರೆ. ಒಂದ್ ಕಡೆ ಹೋರಾಟವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಜಂಟಿ ಸಮಿತಿ ತೀರ್ಮಾನ ಮಾಡದಂತ ಸಂದರ್ಭದಲ್ಲಿ ಹಲವಾರು ಏನು ನಾವು ಅವ್ರನ್ನ ಕಿಡಿಗೇಡಿಗಳು ಅಂತಾನೆ ಕರಿಬೇಕಾಗುತ್ತೆ. ಸರ್ಕಾರದ ಒಂದು ಭಾಗವಾಗಿ ನಿಂತಿದ್ದಾರ, ಇಲ್ಲ ಮ್ಯಾನೇಜ್ಮೆಂಟಿನ ಒಂದು ಭಾಗವಾಗಿ ನಿಂತಿದ್ದಾರ, ಮುಷ್ಕರವನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ನಮ್ಮ ಕೆಲವರು ನಮ್ಮ ಸಾರಿಗೆ ಸಂಸ್ಥೆಗಳಿರ್ತಕ್ಕಂಥ ಮೀರ್ ಸಾದಿ ಕೂಡ ಮಾಡಿದಂತ ಕೆಲಸದಿಂದ ಇವತ್ತು ಕಾರ್ಮಿಕರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಯಿತು. ಅವೆಲ್ಲ ವಿಚಾರಗಳನ್ನ ಎತ್ಕೊಂಡು ನಾವು ಸಹ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮಾತುಕತೆಗಳನ್ನ ನಾವು ಆಡಿದ್ದೀವಿ. ಮತ್ತೆ ಸ್ವಾಮಿ ದಯಮಾಡಿ ಸಾರಿಗೆ ನೌಕರರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ, ಇನ್ನು ಎಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಅಂತಕ್ಕಂಥ ವಿಚಾರವನ್ನು ಸಹ ವ್ಯಕ್ತಪಡಿಸಿದ್ದೀವಿ. ಆದ್ರೆ ಇದ್ಯಾವುದನ್ನು ಸಹ ಸರ್ಕಾರ ಕಿವಿನೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥ ಒಂದು ವಿಚಾರವನ್ನ ನಾವು ಕಾರ್ಮಿಕರಿಗೆ ತಿಳಿಸ್ಬೇಕಾಗಿದೆ. ಹಾಗಾಗಿ ನಾವು ಇಲ್ಲಿವರೆಗೂ ಸಹ ಸರ್ಕಾರ ಕರೆದು ಮಾತಾಡುತ್ತೆ, ಇವತ್ತು ಕರೆಯುತ್ತೆ, ನಾಳೆ ಕರೆಯುತ್ತೆ, ನಾಡದ್ ಕರೆಯುತ್ತೆ ಅಂತಕ್ಕಂಥ ಭರವಸೆಗಳನ್ನ ಕಾರ್ಮಿಕರ ಮುಂದೆ ಕೊಟ್ಟು ಸಾಕಾಗಿ ಸನ್ಮಾನ್ಯ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರ ನೇತೃತ್ವದಲ್ಲಿ ಏನು ನಿನ್ನೆ ಒಂದು MD ಅವ್ರಿಗೊಂದು ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದೀವಿ. ಯಾವ ರೀತಿಯಲ್ಲಿ ಅಂತಂದ್ರೆ, ದಯಮಾಡಿ ನಾವು ಇನ್ನ ಕಾಯೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಲಕ್ಷಾಂತರ ಕಾರ್ಮಿಕರ ಬದುಕನ್ನ ಕಟ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಸಂಬಳನೂ ಹೆಚ್ಚಳ ಮಾಡಿಲ್ಲ, ಒಂದ್ ಕಡೆ ವೇತನದ ಹಿಂಬಾಕಿನೂ ಸಹ ಸರ್ಕಾರ ಕೊಡೋದ್ರಲ್ಲಿ ಮೀನಮೇಷ ಎಣಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ನಿಲುವುಗಳನ್ನ ತಳಿಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ MD ಅವ್ರ ಹತ್ರ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ದಿನಾಂಕ 15ನೇ ತಾರೀಕಿಂದ ಕಲಬುರಗಿ ಮತ್ತೆ ಹುಬ್ಬಳ್ಳಿ ಮತ್ತೆ ಬೆಂಗಳೂರು ಹೃದಯ ಭಾಗದಲ್ಲಿ ಒಂದೊಂದು ವಿಭಾಗವಾರು ಡೈಲಿ 25 ಜನ ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು. ಮತ್ತೆ ಅವರನ್ನ ಬೆಂಬಲಿಸ್ತಕ್ಕಂಥವ್ರು ಅವ್ರ ಜೊತೆ ಬಂದು ಎಲ್ಲಾ ಘಟಕಗಳಿಂದ ಬಂದು ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಒಂದು ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಎರಡನೇ ವಿಚಾರವಾಗಿ ನಾವು ನಿನ್ನೆ MD ಅವರ ಗಮನಕ್ಕೂ ಸಹ ತಂದಿದ್ದೀವಿ. ಮುಂದೆ ಕಾನೂನಾತ್ಮಕವಾದಂತ ಹೋರಾಟಗಳನ್ನ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಬಂದಿದ್ದೀವಿ. ಯಾಕಂದ್ರೆ ನಾವು ಇವತ್ತು ಈ ಏನು ಶಕ್ತಿ ಯೋಜನೆ ಅಂತ ಯೋಜನೆಯನ್ನ ಜಾರಿಗೆ ತರದಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಕೇಸ್ಗಳನ್ನ ಹಾಕ್ಸ್ಕೊಂಡಿದ್ದೀವಿ, ಹೊಡೆದಾಟಗಳಾಗಿದೆ, ಸಹ ಪ್ರಯಾಣಿಕರಿಂದ ಹಲ್ಲೆಗಳಾಗಿದೆ. ಈ ತರದೆಲ್ಲವನ್ನು ಮಾನಸಿಕವಾಗಿ ಹಿಂಸೆಯಿಂದ ತೊಳೆದಿದ್ದೀವಿ. ಒಂದ್ ಕಡೆ ವೆಹಿಕಲ್ ರಿಪೇರಿಗಳನ್ನು ಸಹ ಸರಿಯಾದಂತ ರೀತಿಯಲ್ಲಿ ಮಾಡದಲೆ ಚಾಲಕರ ಮೇಲೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಸರಿಯಾದಂತ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ವಾಹನಗಳನ್ನ ರೋಡಿಗಿಳಿಸ್ತಲೇ ಅಸುಸ್ಥಿತಿಯಲ್ಲಿ ಇರ್ತಕ್ಕಂಥ ವಾಹನಗಳನ್ನ ಕೊಟ್ಟು ಚಾಲಕರ ಮೇಲೆ ನೀವು ಕೇಸ್ಗಳನ್ನ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇನ್ನೂ ಒಂದು ಹೆಜ್ಜೆ ನಿರ್ಧಾರಕ್ಕೆ ಬಂದಿದ್ದೀವಿ. ಸರ್ಕಾರ ನಮ್ಗೇನು ಹಿಂಬಾಕಿಯನ್ನು ಕೊಡಬೇಕಾಗಿದೆ, ಆ ಹಿಂಬಾಕಿಯನ್ನು ಕೊಡೋದ್ರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿಲುವಿನ ವಿರುದ್ಧ ಮತ್ತೆ 1/1/2024 ವೇತನ ಒಪ್ಪಂದದ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ವಿರುದ್ಧ ನಾವು ಏನು RTO ಏನ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಒಂದು ಬಸ್ಸಿನಲ್ಲಿ 50 ಜನ ಪ್ರಯಾಣಿಕರನ್ನ ಮಾತ್ರ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಅದನ್ನು ಸಹ ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನ ಮುಂದಿನ ದಿನದ ಹೋರಾಟದ ಭಾಗವಾಗಿ ಹಮ್ಮಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಕಾರ್ಮಿಕರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಏನು ಜಂಟಿ ಸಮಿತಿ ನಿಮ್ಮಗಳ ಒಂದು ಬದುಕಿನ ಭವಿಷ್ಯಕ್ಕಾಗಿ ಹಲವಾರು ಹೋರಾಟಗಳನ್ನ ಕಟ್ಕೊಳ್ಳೋದ್ರಲ್ಲಿ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರ ನೇತೃತ್ವದಲ್ಲಿ ಹಿರಿಯ ಎಲ್ಲಾ ಸಂಘಟನೆಗಳನ್ನ ಒಳಗೊಂಡಂಗೆ ಏನು ಜಂಟಿ ಕ್ರಿಯಾ ಸಮಿತಿಯನ್ನ ಮಾಡ್ಕೊಂಡಿದ್ದೀವಿ. ಹೋರಾಟದ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಕೈ ಜೋಡಿಸಬೇಕಾಗಿದೆ. ಯಾಕಂದ್ರೆ ಸರ್ಕಾರ ಒಂದು ರೀತಿ ಕಿವಿದ್ದು ಕಿವುಡುತನವನ್ನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಓಟ್ ನಿಂತಿದೆ. ಹಾಗಾಗಿ ಏನು ಸೀಟಿಂಗ್ ಕೆಪಾಸಿಟಿ ಬಸ್ಸಿನಲ್ಲಿ ಪ್ರಯಾಣಿಕರು ಏನಿರ್ತಾರೆ ಅಷ್ಟನ್ನ ಮಾತ್ರ ಆಗ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸೀಟನ್ನು ಸಹ ಹೆಚ್ಚಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಯಾವುದೇ ಚಾಲಕ ಮತ್ತು ನಿರ್ವಾಹಕರು ಮಾಡಬಾರ್ದು. ಯಾಕೆಂತಂದ್ರೆ ಸರ್ಕಾರ ನಮ್ಮನ್ನ ಅರವಟ್ಟೆನಲ್ಲಿ ಇಟ್ಟು
ನಾವು ಮಾಡ್ತಾ ಇರತಕ್ಕಂಥ ದುಡಿಮೆಗೆ ತಕ್ಕಂತ ಪ್ರತಿಫಲವನ್ನ ಕೇಳ್ತಿಕ್ಕೆ ಅಂತ ಹೋದ್ರೆ ನೋಟಿಸ್ ಜಾರಿ ಮಾಡ್ತಕ್ಕಂಥದ್ದು, ಕೋರ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನಾವು ಅದೇ ರೀತಿ ಸರ್ಕಾರ ನಮ್ಮನ್ನು ಸಹ ಕೋರ್ಟ್ ತಗೊಂಡೋಗಿ ನಿಲ್ಸ್ಲಿ, ಕೋರ್ಟಲ್ಲೂ ಚರ್ಚೆಗಳಾಗ್ಲಿ, ಯಾಕೆ ನಾವು ಸೀಟಿಂಗ್ ಕೆಪಾಸಿಟಿನ ಮಾತ್ರ ತೆಗೆದುಕೊಂಡು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಯಾಕಂದ್ರೆ ನಾವು ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಮಾತ್ರ ನೋಟಿಸ್ ಕೊಡ್ತಕ್ಕಂಥದ್ದು, ಕೆಲಸಕ್ಕೆ ಬಂದು ಸುಸ್ಥಿತಿಲಿ ಇರ್ತಕ್ಕಂಥ ವಾಹನವನ್ನಷ್ಟೇ ನಾವು ಓಡಿಸ್ತಕ್ಕಂಥದ್ದು, ಅಸುಸ್ಥಿತಿಲಿ ಇರ್ತಕ್ಕಂಥ ವಾಹನವನ್ನ ಯಾವುದೇ ಕಾರಣಕ್ಕೂ ಓಡಿಸಲ್ಲ. ಮತ್ತೆ ಸೀಟಿಂಗ್ ಕೆಪಾಸಿಟಿಯನ್ನ ಬಿಟ್ಟು ಮತ್ತೊಂದು ಜನವನ್ನು ಸಹ ಬಸ್ಸಿಗೆ ಹತ್ತಿಸ್ತಕ್ಕಂಥ ಕೆಲಸವನ್ನ ನಮ್ಮ ಚಾಲಕ ನಿರ್ವಾಹಕರು ಯಾರು ಸಹ ಮಾಡಬಾರ್ದು. ಈ ರೀತಿಯ ಹೋರಾಟವನ್ನ ಜಂಟಿ ಸಮಿತಿಯ ಭಾಗವಾಗಿ ಎಲ್ಲರೂ ಸೇರಿ ಒಕ್ಕರಲವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ಉಪವಾಸ ಸತ್ಯಾಗ್ರಹ ಮುಗಿದ ನಂತರದ ದಿನಗಳಲ್ಲಿ ಈ ಹೋರಾಟವನ್ನು ಹಮ್ಮಿಕೋಬೇಕು ಅಂತಕ್ಕಂಥ ವಿಚಾರವನ್ನ ಜಂಟಿ ಸಮಿತಿಯ ಭಾಗವಾಗಿ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಸರ್ಕಾರ ಒಂದ್ ಕಡೆ ಸಾಮಾನ್ಯವಾಗಿ ಎಲ್ಲಾ ನೌಕರರು ಸಹ ಹಸಿದ ಹೊಟ್ಟೆನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ಹಲವಾರು ಬಾರಿ ಸಾರಿಗೆ ನೌಕರರ ವಿಚಾರವಾಗಿ ಸಾರಿಗೆ ಸಚಿವರಿಂದ ಹಿಡಿದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಪತ್ರ ಮುಖೇನವಾಗಿ ವ್ಯವಹಾರಿಕವಾಗಿ ನಾವೇನನ್ನ ಅವರಿಗೆ ತಲುಪಿಸ್ತಾ ಹೋಗ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು ಸಹ ಇಲ್ಲಿವರೆಗೂ ಸಹ ಸರ್ಕಾರ ನಮ್ಮ ಬಗ್ಗೆ ಬರೀ ನಿಧಾನಗತಿನಲ್ಲಿ ನೋಡೋಣ ಬಿಡಿ ಮಾಡೋಣ ಬಿಡಿ ಅಂತಕ್ಕಂಥ ವಿಚಾರದಲ್ಲಿ ಹೋಗ್ತಾ ಇದೆಯೇ ಹೊರತು ಒಂದು ಕಾಸನ್ನು ಸಹ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಒಂದು ಕಡೆ 15% ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡ್ಕೊಂಡು ಆ ಟಿಕೆಟ್ ದರದ ಬಾಬ್ತನ್ನು ಸಹ ಸರ್ಕಾರ ತನ್ನ ಖಜಾನೆಯಲ್ಲಿ ಇಟ್ಕೊಂಡಿದೆ. ಒಂದು ಕಡೆ 4 ಜನ ಎಂಡಿಗಳು ಕೂತು ಏನು ನಮಗೆ ವೇತನ ಪರಿಷ್ಕರಣೆ ವಿಚಾರವನ್ನ ಮಾತಾಡ್ಬೇಕಾಗಿತ್ತು, ಅವ್ರೂ ಸಹ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದ್ ಕಡೆ ಸರ್ಕಾರವೂ ಸಹ ನಮ್ಗೆ ಔದಾರ್ಯತೆನೆ ತೋರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯಾರ ಹತ್ರ ಹೇಳ್ಕೋಬೇಕಾಗಿದೆ ಅಂತಕ್ಕಂಥ ದಿನಗಳನ್ನ ನಾವು ಇವೆಲ್ಲವನ್ನು ಕೂತು ಯೋಚನೆ ಮಾಡಿ ಉಪವಾಸ ಸತ್ಯಾಗ್ರಹ ಮತ್ತೆ ಆ ನಂತರದಲ್ಲಿ ಸೀಟಿಂಗ್ ಕೆಪಾಸಿಟಿ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಜನರನ್ನು ತೆಗೆದುಕೊಂಡು ಬಸ್ಸಿನಲ್ಲಿ ಚಾಲನೆ ಮಾಡುವುದಿಲ್ಲ ಅಂತಕ್ಕಂಥ ನಿರ್ಧಾರಕ್ಕೂ ಸಹ ನಾವು ಬರ್ಬೇಕಾಗತ್ತೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ನಿಮ್ಮ ಮುಂದೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವೆಲ್ಲರೂ ಸಹ ನಮ್ಗೆ ಜಂಟಿ ಸಮಿತಿಯ ಭಾಗವಾಗಿ ಇಂದಿನ ದಿನದಲ್ಲಿ ಏನ್ ಕೈ ಜೋಡಿಸಿದೀರಾ, ಮುಂದಿನ ದಿನದಲ್ಲೂ ಸಹ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಯಾಕಂದ್ರೆ ಇವೆಲ್ಲ ಕಾನೂನಾತ್ಮಕವಾಗಿ ನಡೀತಕ್ಕಂಥ ಕೆಲಸಗಳು. ಯಾವುದೇ ಚಾರ್ಜ್ ಶೀಟ್ ಕೊಡ್ತಕ್ಕಂಥದನ್ನ, ಬೆದರಿಕೆ ಆಗ್ತಕ್ಕಂಥದನ್ನ, ಕೋರ್ಟಿನ ಕಟಕಟೆಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತೀನಿ ಅಂತಕ್ಕಂಥ ಸರ್ಕಾರದ ಕ್ರಮಗಳೇನಿದೆ ಆ ಕ್ರಮಗಳನ್ನು ವಿರೋಧಿಸಿ ಒಂದು ಉಪವಾಸ ಸತ್ಯಾಗ್ರಹ. ಎರಡನೇದು ಬಸ್ಸಿನಲ್ಲಿ ಏನು RTO ಲೈಸೆನ್ಸ್ ಪ್ರಕಾರವಾಗಿ 50 ಜನರನ್ನು ಮಾತ್ರ ಕೂರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಏನಿದೆ ಅದನ್ನಷ್ಟೇ ಮಾಡ್ತಕ್ಕಂಥ ಕೆಲಸವನ್ನ ಕಾರ್ಮಿಕ ವರ್ಗವಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಎದುರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸರ್ಕಾರ ಸರಿಯಾದಂತ ರೀತಿಯಲ್ಲಿ ನಮ್ಮ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಇರಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನ ತಾವೆಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರನ್ನು ನಿನ್ನೆನೂ ಸಹ ಹೇಳಿದೀವಿ, ದಯಮಾಡಿ ನಾವು ಮತ್ತೆ ಹೋರಾಟವನ್ನ ರೋಡಿಗಿಳಿತಕ್ಕಂಥ ಕೆಲಸವನ್ನ ಮಾಡೋದಿಕ್ಕೆ ತಾವುಗಳು ಬಿಡಬೇಡಿ. ನಮ್ಮನ್ನ ಕರೆದು ನಮ್ಮ ಹಸುವಿನಿಂದ ಏನು ನಾವು ಇವತ್ತು ಒದ್ದಾಡ್ತಾ ಇದೀವಿ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸರ್ಕಾರದ ಭಾಗವಾಗಿ ನೀವು ಸರ್ಕಾರಕ್ಕೆ ಹೇಳ್ತಕ್ಕಂಥ ಕೆಲಸವನ್ನ ಮತ್ತೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತೆ ಸಾರಿಗೆ ಸಚಿವರಿಂದ ಹಣಕಾಸು ಏನಿದೆ ಇವತ್ತು ಸುಸ್ಥಿತಿ ಅದನ್ನ ಹೊರಗಡೆ ತಂದು ನಮ್ಮ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾವು ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಅವರು ಆಯ್ತು ನಾವೆಲ್ಲವನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ಒಂದು ಸಮಾಧಾನಕರವಾದಂತ ಮಾತನ್ನು ಹೇಳಿದ್ದಾರೆ. ಆದ್ರೂ ಸಹ ನಾವು ಎಲ್ಲೋ ಒಂದ್ ಕಡೆ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಮಲತಾಯಿ ಧೋರಣೆ, ಸಾರಿಗೆ ಕಾರ್ಮಿಕರು ಈ ರಾಜ್ಯದವರಲ್ಲ ಹೊರ ರಾಜ್ಯದವರು ಅಂದರಿರ್ತಕ್ಕಂಥ ಒಂದು ಏನು ಸರ್ಕಾರದ ಒಂದು ನೀತಿ ಇದೆ, ಆ ನೀತಿ ನಿಯಮದ ವಿರುದ್ಧವಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿಬೇಕಾದಂತ ಸಂದರ್ಭಗಳನ್ನ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ. ನಾವು ಇಲ್ಲಿಯವರೆಗೂ ಸಹ 2.5 ವರ್ಷದಿಂದನೂ ಸಹ ಕೇಳ್ಕೊತಾ ಬರ್ತಾ ಇದ್ದೀವಿ, ಸ್ವಾಮಿ ವೇತನದ ಹಿಂಬಾಕಿ ಕೊಡಿ ಮತ್ತೆ ಹೊಸ ವೇತನದ ಹೆಚ್ಚಳವನ್ನ ಕೊಡಿ ಅಂತಕ್ಕಂಥ ವಿಚಾರವನ್ನ. ಟಿಕೆಟ್ ದರ ಹೆಚ್ಚಳ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಆ ಟಿಕೆಟ್ ದರ ಹೆಚ್ಚಳಕ್ಕೂ ಸಹ ಜಂಟಿ ಸಮಿತಿ ಇರ್ಬೋದು, ಕಾರ್ಮಿಕ ಸಂಘಟನೆಗಳು ಇರ್ಬೋದು, ಎಲ್ಲರೂ ಸಹ ಸರ್ಕಾರದ ಪರವಾಗಿ ನಿಂತರು. ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರೆ ಸರ್ಕಾರದ ಖಜಾನೆಯನ್ನು ತುಂಬಿಕೊಂಡ್ರೆ ಹೊರತು ಕಾರ್ಮಿಕರ ಹೊಟ್ಟೆಯನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಇಲ್ಲಿವರೆಗೂ ಸಹ ಮಾಡ್ಲಿಲ್ಲ. ಹಿಂದೆನೂ ಇದ್ದಂತ ಸರ್ಕಾರಗಳು ಸಹ ಮುಷ್ಕರ ಮಾಡಿದ್ರು ಸಹ ಅವೆಲ್ಲವನ್ನು ಮಾಡಿ 15% ವೇತನ ಹೆಚ್ಚಳವನ್ನ ಮಾಡಿಕೊಟ್ಟಂತ ಹೋದಂತ ಸಂದರ್ಭಗಳಿದೆ. ಆದ್ರೆ 2023 ವೇತನ ಹೆಚ್ಚಳ ಮಾಡಿದೀವಿ ಅಂತಕ್ಕಂಥ ಒಂದೇ ಒಂದು ಲೈನ್ ಅಜೆಂಡಾವನ್ನ ಇಟ್ಕೊಂಡು ನಾವು 27ಕ್ಕೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನಿಂತಿರ್ತಕ್ಕಂಥ ಸರ್ಕಾರದ ವಿಚಾರವಾಗಿ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ. ಮುಂದಿನ ಯಾವುದೇ ತರದ ಸಾರಿಗೆ ಸಂಸ್ಥೆಯಲ್ಲಿ ನಡೀತಕ್ಕಂಥ ಹೋರಾಟ ಮತ್ತೆ ಆ ಹೋರಾಟದ ಅನಿವಾರ್ಯತೆ ಏನಿದೆ ಅದಕ್ಕೆ ಸರ್ಕಾರವೇ ನೇರ ಹೊಣೆಗಾರರಾಗಿರುತ್ತೆ. ಯಾಕಂದ್ರೆ ಇವತ್ತು ಕಾರ್ಮಿಕರು ಈ ಕಮ್ಮಿ ಸಂಬಳದಲ್ಲಿ ಕೆಲಸ ಮಾಡಕ್ಕಾಗ್ದಲೇನೆ, ಮಕ್ಕಳನ್ನ ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ದಲೇನೆ, ಒಂದ್ ಕಡೆ ಮೆಡಿಕಲ್ ವ್ಯವಸ್ಥೆಗಳು ಸಹ ಸರಿಯಾದಂತ ರೀತಿಯಲ್ಲಿ ಇಲ್ಲ, ಒಂದ್ ಕಡೆ ಅರೆ ಹೊಟ್ಟೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಒಂದ್ ಕಡೆ ಮಲಗುವ ವ್ಯವಸ್ಥೆಗಳನ್ನು ಸಹ ಸರಿಯಾದಂತ ಬಸ್ ನಿಲ್ದಾಣಗಳಲ್ಲಿ ಕೊಟ್ಟಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳು ಸಾರಿಗೆ ವಿಚಾರದಲ್ಲಿದೆ. ಯಾವುದನ್ನು ಸಹ
ಸರಿಯಾದಂತ ರೀತಿಯಲ್ಲಿ ಕೂತು ಮಾತಾಡಿ ಬಗೆಹರಿಸದಲೆ ನಮ್ಮ ಮೇಲೆನೆ ಕೋರ್ಟ್ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು, ಕಾರ್ಮಿಕರಿಗೆ ನೋಟಿಸ್ ಜಾರಿ ಮಾಡ್ತಕ್ಕಂಥದ್ದು, ಮತ್ತೆ ಎಸ್ಮಾ ಜಾರಿ ಮಾಡ್ತಕ್ಕಂಥದ್ದು, ಈ ತರದ ನಿಲುವಿನಲ್ಲಿ ಸರ್ಕಾರ ಓಟ್ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮತ್ತೆ ಮುಂದಿನ ಏನು ಸೀಟಿಂಗ್ ಕೆಪಾಸಿಟಿ ಚಳುವಳಿಗಳನ್ನ ನಿಮ್ಮ ಮುಂದೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸರ್ಕಾರವೂ ಸಹ ನಮ್ಮ ಮೇಲೆ ಯಾವ ರೀತಿಯಲ್ಲೂ ಈ ತರದ ಚಳುವಳಿಗಳು ಮಾಡಿದಂತದಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಇವಾಗಲೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಸಾರಿಗೆ ಸಚಿವರು ಮತ್ತೆ 4 ಜನ ವ್ಯವಸ್ಥಾಪನ ನಡೆಸಲು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಸಾರಿಗೆ ನೌಕರರನ್ನ ನಿಮ್ಮ ಮನೆಯ ಮಕ್ಕಳ ತರ ನೋಡಿ. ಯಾಕಂದ್ರೆ ನಾವು ಈ ರಾಜ್ಯದ ಮತದಾರರು. ಎಲ್ಲ ಸರ್ಕಾರದಲ್ಲಿ ಇತರೆ ನಿಗಮಗಳಿಗೆ ನೀವು ಉತ್ತಮವಾದಂತಹ ಸಂಬಳಗಳನ್ನ ಕೊಡ್ತೀರಾ, ಅವ್ರ ಸಮಸ್ಯೆಗಳು ಅಂತ ಸ್ಪಂದಿಸ್ತೀರಾ. ಆದ್ರೆ ಸಾರಿಗೆ ನೌಕರರು ಅಂತಂದ್ರೆ ಮಲತಾಯಿ ಧೋರಣೆ ಯಾಕೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನ ಸದಾ ಕಾಡ್ತಾ ಇದೆ. ಹಾಗಾಗಿ ನಾನು ಇವಾಗ್ಲೂ ಕೇಳ್ಕೊತಾ ಇರ್ತಕ್ಕಂಥದ್ದು ಇಷ್ಟೇ, ಸರಿಯಾದ ಬಿಡಿ ಭಾಗಗಳ ವ್ಯವಸ್ಥೆ, ಸರಿಯಾದ ಬಸ್ಸಿನ ವ್ಯವಸ್ಥೆ, ಮತ್ತೆ ಚಾಲಕ ನಿರ್ವಾಹಕರಿಗೆ ಮಲಗಲು ತಂಗುದಾಣದ ವ್ಯವಸ್ಥೆ, ಮತ್ತೆ ಸರಿಯಾದಂತ ಸಂಬಳ ಕೊಡೋದ್ರಲ್ಲಿ ಈ ಸರ್ಕಾರ ನಮ್ಮನ್ನ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದೆ. ಅದರಿಂದ ಹೊರಗಡೆ ಬಂದು ದಯಮಾಡಿ ಸಾರಿಗೆ ನೌಕರರ ಕಷ್ಟ ದುಮ್ಮಾನಗಳನ್ನ ಕೇಳಿ ಸಾರಿಗೆ ನೌಕರರಿಗೆ ಕೊಡಬೇಕಾಗಿರ್ತಕ್ಕಂಥ ವೇತನದ ಹಿಂಬಾಕಿ ಏನ್ ಇವತ್ತು 730 ಕೋಟಿ ರೂಪಾಯಿ ಹಣವನ್ನು ಕೊಡೋದಕ್ಕೆ ಒಪ್ಪಂದಂತ ಮುಖ್ಯಮಂತ್ರಿಗಳು ಇನ್ನೂ ಸ್ವಲ್ಪ ಸೇರಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ಜಂಟಿ ಸಮಿತಿ ಪ್ರಬಲವಾಗಿ ಮಂಡನೆ ಮಾಡ್ತಾ ಬಂದಿದೆ. ಯಾಕೆ ಅಂತಂತಂದ್ರೆ ಕರೋನಾ ಸಂದರ್ಭದಲ್ಲಿ ಕೆಲಸ ಮಾಡ್ತಂತ ಸಂದರ್ಭದಲ್ಲಿ ನಮ್ಮ ಗಳಿಕೆ ರಜೆಗಳನ್ನ ತೆಗೆದುಕೊಂಡು ಸಂಬಳ ಕೊಟ್ಟಿದ್ದಾರೆ ಹೊರತು ಸರ್ಕಾರಿ ನೌಕರರ ತರ ಅವರಿಗೆ ನಮ್ಗೆ ಪುಕ್ಸಟೆ ಸಂಬಳವನ್ನು ಕೊಟ್ಟಿಲ್ಲ. ನಾವು ಕಷ್ಟ ಬಿದ್ದು ನಮ್ಮ ಕಷ್ಟದ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ ಅಂತಕ್ಕಂಥ ಗಳಿಕೆ ರಜೆಗಳನ್ನ ಇಟ್ಕೊಂಡಂತದನ್ನ ತೆಗೆದುಕೊಂಡು ಸಂಬಳ ಕೊಟ್ಟಿದ್ದಾರೆ ಹೊರತು ಸರ್ಕಾರದಿಂದ ಯಾವುದೇ ತರಹದ ಸಂಬಳವನ್ನು ಕೊಟ್ಟಿಲ್ಲ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಾರಿಗೆ ಸಚಿವರಿಗೆ 4 ಜನ ವ್ಯವಸ್ಥಾಪನ ನಿರ್ದೇಶಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಿದೀವಿ. ಆದ್ರೂ ಸಹ ಮೊಂಡು ವಾದಗಳನ್ನ ಇಟ್ಕೊಂಡು ಇಲ್ಲ 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 ಅಂತಕ್ಕಂಥ ವಾದಗಳನ್ನ ಹೇಳ್ಕೊಂಡಿದೆ. ಯಾರೋ ಒಂದು 3 ರಿಂದ 4 ಜನ ಇರ್ಬೋದು ನಮ್ಮ ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು, ಅವರಿಗೆ ಇವತ್ತು ಸರ್ಕಾರಿ ನೌಕರರಿಗಿಂತ ಸಂಬಳ ಹೆಚ್ಚಳವಾಗಿದೆ. ಅವರ ಒಂದು ಮಾತುಗಳನ್ನ ಕೇಳ್ಕೊಂಡು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಏನಿದೆ DC, ಡಿಪೋ ಮ್ಯಾನೇಜರು, DTO, DME, ಕಂಡಕ್ಟರ್, ಡ್ರೈವರ್, ಸೂಪರ್ವೈಸರ್ ಕ್ಯಾಟಗರಿಗಳು ಎಲ್ಲರೂ ಸಹ ಸಂಬಳ ಕಮ್ಮಿ ಇದೆ ಸ್ವಾಮಿ. ಯಾರಿಗೂ ಸಹ ಸಂಬಳ ಯಥೇಚ್ಛವಾಗಿ ಏನ್ ಸಿಗ್ತಾ ಇಲ್ಲ. ಹಾಗಾಗಿ ದುಡಿಮೆಯನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಸಾರಿಗೆ ನೌಕರರ ಸಮಸ್ತ ಅಧಿಕಾರಿ ವರ್ಗದವರಿಂದ ಸಮಸ್ತ ಸಾರಿಗೆ ನೌಕರರು ಏನಿದೀವಿ ಎಲ್ಲರಿಗೂ ಸಹ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಸಹ ಎಂದೆಂದೂ ಸಹ ಕೈಕಟ್ಟಿ ಕೂರ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಹಲವಾರು ರೀತಿಯ ಸಾರಿಗೆ ನೌಕರರ ಹೋರಾಟದ ಮಜಲುಗಳನ್ನ ಕಂಡಂತ ಅನುಭವಿ ನಾಯಕರುಗಳಿದ್ದಾರೆ. ಅವರೆಲ್ಲರ ಉಪಸ್ಥಿತಿನಲ್ಲಿ ಸಾರಿಗೆ ನೌಕರರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಮುಂದಿನ ಹೋರಾಟವನ್ನ ತಾವೆಲ್ಲರೂ ಯಶಸ್ವಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುತ್ತಾ, ಜಂಟಿ ಸಮಿತಿ ಸದಾ ಕಾರ್ಮಿಕರ ಪರವಾಗಿ, ಕಾರ್ಮಿಕರ ನಿಲುವಿಗೆ, ಕಾರ್ಮಿಕರಿಗೆ ಶ್ರೇಯೋದ್ದೇಶಕ್ಕೋಸ್ಕರ ಇರುತ್ತೆ ಅಂತಕ್ಕಂಥ ವಿಚಾರವನ್ನ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಸಮಸ್ತ ಸಾರಿಗೆ ನೌಕರರು ಸಹ ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ.